ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ವೈಬಿ. ಇವತ್ತು ಎಲ್ಲಿ ಹೋಗ್ತಾ ಅಂದ್ರೆ ಮಲೇಷ್ಯಂ. ಲೆಟ್ಸ್ ಗೋ. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಪ್ರಾಣು. ನಾನು ಪಪ್ಪ. ನಾನು ವೈಬಿ. ನಾನು ಪ್ರಣಮ್ಯ. ಸೊ ಇವತ್ತು ನಾವು ಮಲೇಶ್ವರಂ ಹಳ್ಳಿ ಮನೆಗೆ ಹೋಗ್ತಾ ಇದೀವಿ. ಈಗಂದ್ರೆ ನಾವು ಮಾತಾಡ್ಸ್ತಾವಿ ಮಲೇಶ್ವರಂನ. ವಿ ಟೆಲಿಂಗ್ ಫುಡ್ ಸ್ಟೋರಿ. ಫುಡ್ ಸ್ಟೋರಿ. ಕಮ್ ಲೆಟ್ಸ್ ಗೋ. ಸಿಗ್ನಲ್ ಬಿಟ್ಟರು ಬನ್ನಿ ಹೋಗೋಣ. ಲೆಟ್ಸ್ ಗೋ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಟ್ರೀಸು. ಥ್ಯಾಂಕ್ಸ್ ಫಾರ್ ನಾಟ್ ಡಿಸ್ಟ್ರಾಯಿಂಗ್ ದ ಟ್ರೀಸ್ ಲೈಕ್ ಇನ್ ಮೈಸೂರ್. ದ ವಿಂಟೇಜ್ ಕಾರ್. ಗೈಸ್ ಇವಾಗ ನಾವು ಹಳ್ಳಿ ಮನೆಗೆ ರೀಚ್ ಆದ್ವಿ. ಇದು ಫುಲ್ ಮ್ಯಾಂಗೋ ಅಡಿಷನು. ನಾವು ಇವಾಗ ಕ್ಯೂವಲ್ಲಿ ವೇಟ್ ಮಾಡ್ತೇವೆ. ವೈಬಿ ಕ್ಯೂವಲ್ಲಿ ವೇಟ್ ಮಾಡ್ತಿರ್ತಾರೆ ನೋಡಿ ಎಷ್ಟು ದೊಡ್ಡದಿದೆ. ಸೊ ನೀವು ನೋಡ್ಬೋದು ಇವಾಗ ಅವರು ಒಬ್ಬಟ್ಟು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಅವರು ಮಾಡ್ತಾ ಇದ್ದಾರೆ ಒಬ್ಬಟ್ಟು. ಸೊ ಇವಾಗ ನಾವು ಬಿಲ್ಡಿಂಗ್ ಮಾಡಿಕೊಂಡು ಆಮೇಲೆ ವಾಪಸ್ ಜೋಲ್ ನಿಂತ್ಕೋಬೇಕು. ಸೊ ಫಸ್ಟ್ ಸ್ಟೋರ್ ಕೊಟ್ಟಿದ್ದು ಬಂದ್ಬಿಟ್ಟು ಬನಾನಾ ಲೀಫ್, ಸೆಕೆಂಡ್ ಬಂದ್ಬಿಟ್ಟು ವಾಟರ್ ಬಾಟಲ್ಸು ಹಾಗೂ ಮ್ಯಾಂಗೋ ಜ್ಯೂಸು. ಅದು ವೆರಿ ಸ್ವೀಟ್ ಆಗಿತ್ತು, ಲೈಕ್ ವಾಟರ್ ಜಾಸ್ತಿ ಏನು ಸ್ವೀಟ್ ಇರಲಿಲ್ಲ, ಲೈಕ್ ವಾಟರ್ ನೈಸ್. ನೈಸ್. ನೆಕ್ಸ್ಟ್ ಬಂದ್ಬಿಟ್ಟು ರಸ್ಮಲೈ, ಮ್ಯಾಂಗೋ ರಸ್ಮಲೈ ಆ್ಯಂಡ್ ಉಪ್ಪು ಮತ್ತು ಉಪ್ಪಿನಕಾಯಿ ಕೊಟ್ಟರು. ಆ್ಯಕ್ಚುಲಿ ರಸ್ಮಲೈ ಸಖತ್ತಾಗಿತ್ತು ಹೇಳೋಕೆ ಹೋದರೆ. ನಾರ್ಮಲ್ ರಸ್ಮಲೈ ಬಟ್ ಮ್ಯಾಂಗೋ ಜ್ಯೂಸ್ ಥರ ಇತ್ತು, ಲೈಕ್ ಮ್ಯಾಂಗೋ ಜ್ಯೂಸ್ ಡಿಪ್ ಆಗಿರೋ ಥರ. ಸೊ ಉಪ್ಪಿನಕಾಯಿ, ಉಪ್ಪು. ಇದು ಬಂದ್ಬಿಟ್ಟು ರಾ ಮ್ಯಾಂಗೋ ವಿತ್ ಖಾರ ಪುಡಿ ಆ್ಯಂಡ್ ಸಾಲ್ಟು. ಇದು ಟ್ಯಾಂಗಿ ಮ್ಯಾಂಗೋ. ನೆಕ್ಸ್ಟ್ ಬಂದ್ಬಿಟ್ಟು ವೆಜಿಟೇಬಲ್ ಪಲ್ಯ. ಮ್ಯಾಂಗೋ ಗೊಜ್ಜು. ಸೊ ಇದು ಬಂದ್ಬಿಟ್ಟು ಮ್ಯಾಂಗೋ ಗೊಜ್ಜು. ಸೊ ನೀವು ನೋಡ್ಬೋದು ಎಲ್ಲ ಫುಡ್ಡು ಮ್ಯಾಂಗೋಯಿಂದನೇ ಮಾಡಿದ್ದಾರೆ. ಕಡುಬು. ಇದು ಬಂದ್ಬಿಟ್ಟು ಕಡುಬು, ಮ್ಯಾಂಗೋ ಶ್ರೀಖಂಡ. ಚೆನ್ನಾಗಿತ್ತು, ಫುಲ್ ಸ್ಪಾಂಜಿ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಮೈ ಫೇವ್ರೆಟ್ ಮ್ಯಾಂಗೋ ಒಬ್ಬಟ್ಟು. ಇಟ್ ವಾಸ್ ಲಿಟರಲಿ ಯಮ್ಮಿ. ಇದು ಬಂದ್ಬಿಟ್ಟು ಹಾಲ್ಬಾಯ್. ಇಟ್ ವಾಸ್ ಲೈಕ್ ಜೆಲಿ ಮ್ಯಾಂಗೋ ಜೆಲಿ. ಇದು ಬಂದ್ಬಿಟ್ಟು ಅವರ್ ಟ್ರೆಡಿಷನಲ್ ಫುಡ್, ಮಸಾಲ ದೋಸೆ ವಿತ್ ಚಟ್ನಿ. ಇದು ಬಂದ್ಬಿಟ್ಟು ಪೂರಿ, ಅದ್ರ ಜೊತೆ ಮ್ಯಾಂಗೋ ವೆಜಿಟೇಬಲ್ಸ್, ಮಿಕ್ಸ್ಡ್ ವೆಜಿಟೇಬಲ್ ವಿತ್ ಮ್ಯಾಂಗೋ ಸಾಗು. ಮಿಕ್ಸ್ಡ್ ವೆಜಿಟೇಬಲ್ ವಿತ್ ಮ್ಯಾಂಗೋ ಸಾಗು. ಸೊ ಇದಾದ್ಮೇಲೆ ಬಿಸಿಬೇಳೆಬಾತು ಮತ್ತು ಅನ್ನ ಸಾರು, ಅನ್ನ ಮೊಸರು ಕೊಟ್ಟರು. ಆ್ಯಂಡ್ ದಟ್ಸ್ ದ ಎಂಡ್ ಆಫ್ ಅವರ್ ಫುಡ್. ಹಾಗೆ ಮನೆಗೆ ಹೋಗ್ಬೇಕಂದ್ರೆ ನಾವು ಸ್ಯಾಂಗಿ ಟ್ಯಾಕ್ ನೋಡಿದ್ವಿ, ನೀವು ನೋಡ್ಬೋದು. ವಾಟರ್ ಲೋ ಆಗಿತ್ತು.
ವೈಬಿ ಹಳ್ಳಿ ಮನೇಲಿ ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಬಟ್ ಮೇನ್ ಅಂದರೆ ಯಾರು ಇಷ್ಟ ಅಂದರೆ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ಜ್ಯೂಸು ಮತ್ತು ದೋಸೆ. ಬೇರೆ ಏನು ಇಷ್ಟ ಆಗಲಿಲ್ವಾ? ಏಕೆ? ಬೇರೆ ಎಲ್ಲ ಸ್ವೀಟ್ ಇತ್ತು. ಸ್ವೀಟ್ ಇತ್ತು. ಓಕೆ. ಓಕೆ, ಹೌ ವಾಸ್ ಫುಡ್? ದ ಫುಡ್ ವಾಸ್ ಗ್ರೇಟ್. ಬಟ್ ಏನಂದರೆ ಜಾಸ್ತಿ ಸ್ವೀಟ್ಸ್ ಇತ್ತು. ಲೈಕ್ ಚಿತ್ರಾನ್ನೂ ಸ್ವೀಟ್ ಇತ್ತು, ಅದೇ ಮೇನ್ ಪ್ರಾಬ್ಲಮ್. ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ನಾನು ಮೋಸ್ಟ್ ಆಫ್ ದ ಐಟಮ್ಸ್ ತಿಂದಿಲ್ಲ ಆ್ಯಕ್ಚುಲಿ ಹೇಳ್ಕೊಂಡ್ರೆ. ನೆಕ್ಸ್ಟ್ ಹೇಳಿ ರೇಟಿಂಗ್ 5. ಫಾರ್ 5. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನ್ನ ಫೇವ್ರೆಟ್ ಏನಂದರೆ ಏನದು ಒಂದು ಸ್ವೀಟ್ ಕೊಟ್ಟರು ಅವರು, ರಸಗುಲ್ಲ ರಸಗುಲ್ಲ ಕೊಟ್ಟರು. ಆಮೇಲೆ ಒಬ್ಬಟ್ಟು ಸಖತ್ತಾಗಿತ್ತು. ಲೈಕ್ ಐ ಸಾ ದ ಮೇಕಿಂಗ್. ರಸಗುಲ್ಲ, ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು. ಬಟ್ ಇನ್ನೊಂದು ರಸಮ್ ಇತ್ತು, ಅದು ಫುಲ್ ಹುಳಿಯಾಗಿತ್ತು. ಮಾವಿನಕಾಯಿ ರಸ ಅದು. ಮಾವಿನಕಾಯಿ ರಸ ಮೊಸರು ಅದು ಮೊಸರು ಬಜ್ಜಿಗೆ ಮಾವಿನಕಾಯಿ ಹಾಕಿದ್ರು. ಮತ್ತೆ ಏನಂದ್ರೆ ಒಂದು ಪಲ್ಯ ಕೊಟ್ಟು, ಪಲ್ಯ ಏನೋ ರಾಂಗ್ ಮ್ಯಾಂಗೋ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಕೊಟ್ಟರು. ಎಷ್ಟು ಟ್ಯಾಂಗಿಯಾಗಿತ್ತು. ಆ್ಯಂಡ್ ಚಿತ್ರಾನ್ನ ಅಷ್ಟೇ ತಂದರೆ. ಮತ್ತು ಮ್ಯಾಂಗೋ ಜ್ಯೂಸ್ ಅದಿಷ್ಟೇ ಎಷ್ಟು ಕೊಟ್ಟರು, ಇಷ್ಟೇ. ಇಲ್ಲ, ಅದು ನೀವು ಬೇಕಂದರೆ ಕೇಳಿ ತೊಗೊಬೋದು. ಒನ್ ಟೈಮ್ ಅವ್ರು ಸರ್ವ್ ಮಾಡ್ತಾರೆ, ತಿರ್ಗಾ ಬೇಕು ಅಂದರೆ ನೀನು ಬಿಟ್ಟು ತೊಗೊಬೋದು. ಮತ್ತು ಮಸಾಲೆ ದೋಸೆ ಸಕ್ಕತ್ತಾಗಿತ್ತು, ಫುಲ್ ಬಿಸಿ ಬಿಸಿ ಯಮ್ಮಿತ್ತು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಲೈಕ್ ಇಸ್ ಒಬ್ಬಟ್ಟು ಮಸಾಲೆ ದೋಸೆ. ಐ ಲವ್ ಇಟ್. ಇನ್ನೊಂದು ಬಂದ್ಬಿಟ್ಟು ವೆಜ್ ಪಲ್ಯ ಕೊಟ್ಟರು, ಚೆನ್ನಾಗಿತ್ತದು. ಸೊ ಆಮೇಲೆ ಜಾಸ್ತಿ ಗ್ರೇವೀಸ್ ಕೊಟ್ಟರು ಅವರು, ವಿಚ್ ಐ ಡಿ ನಾಟ್ ಲೈಕ್ ಇಟ್. ಮತ್ತು ಪೂರಿ ಕೊಟ್ಟರು. ಸೊ ಬಟ್ ಒನ್ ಟೈಮ್ ತಿನ್ಬೋದು ಅಷ್ಟೇ, ಲೈಕ್ ಟ್ರೈ ಮಾಡ್ಬೋದು ಅಷ್ಟೇ. ಇಟ್ ಇಸ್ ನಾಟ್ ಲೈಕ್ ವಿ ಕ್ಯಾನ್ ಈಟ್ ಇಟ್ ಫಾರ್ ಅ ಸೀಸನ್. 400 ರೂಪೀಸ್ ಫಾರ್ ಅಡಲ್ಟ್ಸು ಮತ್ತು 250 ಕಿಡ್ಸ್ಗೆ. 10 ಬಿಲೋ ಫ್ರೀ ಇದೆ, 10 ಅಬವ್ ಫ್ರೀ ಇಲ್ಲ. 10 ಅಬವ್ 250, ಬಿಲೋ 10 ಏಜ್ ಬಂದ್ಬಿಟ್ಟು ಫ್ರೀ. ಬಟ್ ಏನು ಅಷ್ಟು ವರ್ತಿಲ್ಲ. ಆ್ಯಂಡ್ ಒಂದೇ ಸತಿ ತಿನ್ಬೇಕು, ಯಾಕೆ ತಿನ್ಬೋದು. ಮತ್ತು ಅವರು ಅಷ್ಟೇ, ಅವರು ಲೈಕ್ ಮದುವೆ ಊಟ ಥರ ಸರ್ವ್ ಮಾಡ್ತಾರೆ ಅವರು. ಲೈಕ್ ನೀವು ಇನ್ನೊಂದು ಸ್ವಲ್ಪ ಬೇಕಂದರೆ ಕೇಳ್ಬೋದು ನೀವು. ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾನು ಊಟ ತಿನ್ಬೇಕಂದ್ರೆ, ಅನ್ನ ಸಾರು ತಿನ್ಬೇಕಂದ್ರೆ ನಾನೇನೋ ಐ ವಾಸ್ ಜಸ್ಟ್ ಪಾಪಡ್ ಕೊಟ್ಟರು, ಅದ್ರ ಜೊತೆ ಹಿಂಗೆ ಕಲ್ಸ್ಕೊಂಡು ತಿನ್ಬೇಕಂದ್ರೆ ಯಾವುದೋ ರಸಮ್ ಹಾಕ್ಬಿಟ್ಟು ನಾನು ಬೇಡ ಅಂದ್ರೆ ಅಂದರೂ ಲೈಕ್ ನಾನು ಪಿಕ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಹಾಕ್ಬಿಟ್ರು. ದಟ್ಸ್ ದ ಮೋಸ್ಟ್ ಇರಿಟೇಟಿಂಗ್ ಥಿಂಗ್. ಅಂದರೆ ತಿನ್ಬೇಕಾದ್ರೆ ಅವ್ರು ಕೇಳಲಾರ್ದೇನೆ ಜಸ್ಟ್ ಬಡ್ಸ್ಕೊಂಡು ಹೋಗ್ತಾ ಇದ್ರು. ಓಕೆ. ಆ್ಯಂಡ್ ಎಲ್ಲ ಸರ್ವಿಂಗ್ ಮಾಡೋದು ಚೆನ್ನಾಗಿ ಮಾಡಿದ್ರು. ಲೈಕ್ ಬಟ್ ದ ಕ್ಯೂ ವಾಸ್ ಅರೌಂಡ್. ನೀವು ಹೋಗಿದ್ರೆ ಹ್ಯಾಟು ಅಲ್ಲ ಅಂಬ್ರೆಲ್ಲ ಕ್ಯಾರಿ ಮಾಡಿ, ಯಾಕಂದರೆ ಅದು ಫುಲ್ ದೊಡ್ಡ 20 ಮಿನಿಟ್ಸ್ ಆಗುತ್ತೆ. ಲೈಕ್ ಕ್ಯೂನಲ್ಲಿ ನಿಂತ್ಕೊಂಡು 20 ಮಿನಿಟ್ಸ್ ಆಗುತ್ತೆ. ವೀಕ್ ಡೇಸ್ನಲ್ಲಿ ಜಸ್ಟ್ 20 ಮಿನಿಟ್ಸ್ ಆಯಿತು. ಒಳಗಡೆ ಹೋಗಕ್ಕೆ 20 ಮಿನಿಟ್ಸು. ಆಮೇಲೆ ಅಲ್ಲಿ 10 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಆಫ್ಟರ್ ಬಿಲ್ಲು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಲ್ಲ. 5 ಮಿನಿಟ್ಸ್ ನಾವು ಬೇಗ ಹೋಗ್ಬಿಡ್ತಿತ್ತು. ಫಸ್ಟ್ ನಾನು ವೈಬಿ ಒಳಗಡೆ ಹೋದ್ವಲ್ಲ, ಸೊ 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದು ಬಿಲ್ ಆದಮೇಲೆ 10 ಮಿನಿಟ್ಸ್ ವೆಯ್ಟ್. ಸೊ ಟೋಟಲಿ ಇಟ್ ಇಸ್ ಲೈಕ್ ಹಾಫ್ ಆನ್ ಅವರ್ ಟು ವೇಟ್ ಫಾರ್ ವೇಟ್. ಸೊ ಟೋಟಲ್ ಇಸ್ 13 hours. ಹಾಫ್ ಅನ್ 30 ಮಿನಿಟ್ಸ್. ಸೊ ಅವರು ಲೈಕ್ ಈಚ್ ಟೇಬಲ್ ಜೊತೆ ಎಷ್ಟು ಕೌಂಟ್ ಆಗುತ್ತೆ ಅಷ್ಟು ಮೆನಿ ಪೀಪಲ್ ಬಿಡ್ತಾರೆ ಅವ್ರ ಒಳಗಡೆ. 60 people ಒನ್ ಟೈಮ್. 60 people ಒನ್ ಟೈಮ್. ನಾವೇನು ಜೊತೆಗೆ ಹೋಗಿದ್ದು. ಆ್ಯಂಡ್ ವಡಪ್ಪ ನಾವು ಕೆಳಗಡೆ ಕೂತ್ಕೊಳ್ಳಿ. ಏನಂದರೆ ಮೋಸ್ಟ್ ನಾನು ಹಂಗೆ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ. ನಾನು ಇಲ್ಲಿ ಮೇಲೆ ಲೈಕ್ ಒಂದು ಫ್ಲೋರು ಕೆಳಗಡೆ ಒಂದು ಫ್ಲೋರು, ನಾವು ಕೆಳಗಡೆ ಕೂತ್ಕೊಂಡು ಲೈಕ್ ಈ ಥರ ಟೇಬಲು. ಮಮ್ಮಿ ಲಾಸ್ಟಲ್ಲಿ ಕೂತ್ಕೊಂಡಿದ್ದು, ಪಪ್ಪ, ನಾನು, ವೈಬಿ. ಓಕೆ, ಏನಾಯಿತು, ನಾನು ಮೇಲೆ ನೋಡ್ತಾ ಇದ್ದೆ, ಅಲ್ಲಿ ಮೇ ಬಿ ಬನಾನಾ ಲೀವ್ಸ್ ಎಲ್ಲ ಅಲ್ಲಿ ಹಾಕಿರ್ತಾರೆ. ಸೊ ಏನಾಯ್ತಂದರೆ ಬನಾನಾ ಲೀಫ್ ಮಮ್ಮಿ ತಲೆ ಮೇಲೆ ಬಿದ್ದು ಕೆಳಗಡೆ. ಮಮ್ಮಿ ವಾಸ್ ಓಕೆ. ಇಟ್ ವಾಸ್ ನಾಟ್ ದಟ್ ಮಚ್ ವರ್ತ್. ಓಕೆ, ಬಟ್ ಹುಳಿ ಇಷ್ಟ ಇಲ್ಲ ತಿನ್ನೋದಕ್ಕೆ, ಅವರು ವೇಸ್ಟ್. ಅವ್ರು ಹೋದ್ರೆ ವೇಸ್ಟು. ಓಕೆ,
I can rate it around 5 out of 4, yeah, 4.5. ಬಟ್ ಒನ್ ಟೈಮ್ ಟ್ರೈ ಮಾಡ್ಬೋದು ಅಷ್ಟೇ. ಆಕ್ಚುಲಿ ನಾವು ದಿಸ್ ಇಸ್ ದ ಥರ್ಡ್ ಟೈಮ್ ವಿ ವೆಂಟ್. ಫಸ್ಟ್ ಟೈಮ್ ಏನಾಯ್ತು, ನಾವು ಲೈಕ್ ಹಳ್ಳಿ ಮನೆ ಅಲ್ಲಿತ್ತು, ನಾವು ಆ ಕ್ಯೂ ನೋಡ್ಬಿಟ್ಟು ಲಿಟ್ರಲ್ ಜನ ರೋಡ್ ಮೇಲೆ ನಿಂತ್ಕೊಂಡಿದ್ರು, ಅದಕ್ಕೆ ನೋಡ್ಬಿಟ್ಟು ನಾವು ಬೇರೆ ಹೋಟೆಲ್ಗೆ ಹೋಗ್ವಿ. ಸೆಕೆಂಡ್ ಟೈಮು ಇಟ್ ವಾಸ್ ಸೇಮ್ ವೀಕ್ ಡೇಸ್ ಇತ್ತು, ಸೇಮ್ ರಶ್ ಬಂದ್ಬಿಟ್ಟು ಫುಲ್ ಮೇನ್ ರೋಡ್ ತನಕ ಇತ್ತು, ಅದಕ್ಕೆ ಓಡ್ ಬಂದ್ಬಿಟ್ಟು ಬೇರೆ ಈ ಸತಿ ನಾವು ತಿನ್ನಲೇಬೇಕು, ಟ್ರೈ ಮಾಡಲೇಬೇಕು ಅಂತ ವೆಯ್ಟ್ ಮಾಡಿ ಬಿಸಿಲಲ್ಲಿ ಬಿಸಿಲಲ್ಲಿ ನಿಲ್ಲಿಸಿ. ಸೊ 5 out of 4.5, 4.5 ಲೈಕ್ ದಟ್. ನೀನು ಎಷ್ಟು ಮಮ್ಮಿ? ನಾನು 3 ಕೊಡ್ತೀನಿ. ಏನಕ್ಕೆ ಅಂದರೆ ನಾನು ಹುಳಿ ತಿನ್ನಲ್ಲ, ಸೊ ಎಲ್ಲಾನು ಹುಳಿ ಇತ್ತು. ನಾನು 3.5 ತಿಂತೀನಿ. ಮಮ್ಮಿ ಆಕ್ಚುಲಿ ಏನೂ ತಿಂದಿಲ್ಲ, ಅನ್ನ ಸಾರು ಬಿಟ್ಟು. ಸಾಂಬಾರು ಹುಳಿ ಇತ್ತು, ಅದು ರಸಮ್, ಅದು ಬಿಸಿಬೇಳೆ ಬಾತು, ಅದಕ್ಕೆ ಇದು ಕೊಟ್ಟಿದ್ರಲ್ಲ ಮೊಸರು ಬಜ್ಜಿ, ಅದು ಹುಳಿ ಇತ್ತು. ಹುಳಿ ಮೊಸರು ಬಜ್ಜಿ, ಅದಕ್ಕೂ ಮ್ಯಾಂಗೋ ಹಾಕಿದ್ರು. ಆಮೇಲೆ ಇನ್ನೇನಿತ್ತು, ಮಸಾಲೆ ದೋಸೆ ಬಿಟ್ಟು ಎಲ್ಲ ಮಸಾಲೆ ದೋಸೆ ಬಿಟ್ಟು ಇನ್ನೆಲ್ಲದಕ್ಕೂ ಮ್ಯಾಂಗೋ ಹಾಕಿದ್ರು. ಕೊಟ್ಟರು. ಅದು ನಮ್ಗೆ ಹಾಲ್ಬಾಯಿ ಇದು ಕಡುಬು ಪಪ್ಪ ತಿಂತಿದ್ದೆ ನನಗೆ ಕಡುಬು. ಅದು ಆಕ್ಚುಲಿ ನಂಗೆ ಏನು ಅಂತ ಗೊತ್ತಿದ್ದಿಲ್ಲ, ಜಸ್ಟ್ ಅದು ಒಂದು ಸ್ವೀಟ್ ಮೇಲೆ ಮ್ಯಾಂಗೋ ಜ್ಯೂಸ್ ಹಾಕಿ. ಅದು ಮ್ಯಾಂಗೋ ಜ್ಯೂಸ್ ಇಲ್ಲ, ನಮ್ಮ ಶಿಖರ್. ಆಕ್ಚುಲಿ ನಮ್ಮ ಚಿಕ್ಕಮ್ಮ ಅದನ್ನ ಮಾಡಿ ಬ್ರೆಡ್ ಮೇಲೆ ಹಾಕಿ ಕೊಡ್ತಾರೆ ಟೋಸ್ಟ್. ನಾನು ಒಂದು ಸಿರಪ್ ಗೊತ್ತಾಯ್ತು ಏನಂತ, ಬಟ್ ಅದು ಪೀಸ್ ಮಮ್ಮಿ ಅದೇನು ಕಡುಬು ನಾನು ಟೇಸ್ಟ್ ಮಾಡಿದೆ, ಫುಲ್ ಒಂಥರ ಹುಳಿ ಪ್ಲಸ್ ಸ್ವೀಟ್ ಟೇಸ್ಟ್ ಆ ಥರ ಅಟ್ ದ ಸೇಮ್ ಟೈಮ್. ಇಟ್ ವಾಸ್ ನೈಸ್, ಬಟ್ ನನಗೆ ಹುಳಿ ಇಷ್ಟ ಇಲ್ಲ, ಅದಕ್ಕೆ ನನಗೆ ಅದು ಓಕೆ ಅನ್ನಿಸ್ತು. ಬಟ್ ಒನ್ ಟೈಮ್ ಎವ್ರಿಬಡಿ ಕ್ಯಾನ್ ಟ್ರೈ. ನನಗೆ ಪಪ್ಪಗೆ ಸೂಟ್ ಆಗಿದೆ, ಯಾಕಂದ್ರೆ ವಿ ಆರ್ ಸೋ ಟೇಸ್ಟ್ ಇಂಟು ಟ್ಯಾಂಗಿ ಆ್ಯಂಡ್ ಹುಳಿ. ಇವನು ಲಿಟ್ರಲಿ ಏನು ತಿಂದಿಲ್ಲ, ತಿಂದವನು ದೋಸೆ 2 ದೋಸೆ ತಿಂದ, ಅದು ಬಿಟ್ಟು ಏನು ತಿಂದಿಲ್ಲ. ರೈಸ್. ಬಟ್ ಸರ್ವೆಂಟ್ಸ್ ಇವನು ಹಿಂಗ್ ಬೇಡ ಅಂದ್ರು, ಅವರು ಸ್ವಲ್ಪ ಟೇಸ್ಟ್ ಕೊಡ್ತಿದ್ರು. ಇಟ್ ವಾಸ್ ಆಕ್ಚುಲಿ ಕೈಂಡ್ ಆಫ್ ಫ್ಲೈಯಿಂಗ್ ಬರ್ಡ್ ಅಂಡ್ ರಿವ್ಯೂ. ಸೊ ಏನಾದ್ರು ಇತ್ತು ಅಂತ ಮೆನ್ಯೂ ನಾನು ಶೇರ್ ಮಾಡ್ತೀನಿ ನಿಮಗೆ, ಲೈಕ್ ಆಫ್ಟರ್ ದಿಸ್ ಇಟ್ಸ್ ಗೋಯಿಂಗ್ ಟು ಕಮ್. ಅಂಡ್ ಮ್ಯಾಂಗೋ ಐಸ್ ಕ್ರೀಮ್ ವಾಸ್ ಡಿಲಿಷಿಯಸ್. ಹೌ ವಾಸ್ ಮ್ಯಾಂಗೋ ಐಸ್ ಕ್ರೀಮ್ ಬ್ರೋ? ನೈಸ್, ಸ್ವೀಟ್. ಆಫ್ ಕೋರ್ಸ್. ಏನಾಯ್ತಂದ್ರೆ ನಾವು ಕ್ಯೂರ್ ಮಮ್ಮಿ ತಲೆ ನೋಡ್ತದೆ, ತಿನ್ನಕ್ಕೂ ಇವ್ನಿಗೆ ಇಷ್ಟ ಆಗಿಲ್ಲ. ಮ್ಯಾಂಗೋ ಐಸ್ ಕ್ರೀಮ್ ಇದ್ದ ಅಂತ ಹೇಳಿ ಹರ್ಡ್ ಮಾಡಿದ್ರೆ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಆಚೆ ಬಂದ್ವಿ. ನಾನು ವೈಬ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನಾನು ಹಿಂದೆ ಲೈಕ್ ಹಿಂಗೆ ನಿಂತ್ಕೊಂಡು ಕೇಳ್ತಾ ಇದ್ದೆ, ಇಲ್ಲಿ ಸ್ಲ್ಯಾಬ್ ಇತ್ತು, ಅದನ್ನ ಕೂತ್ಕೊಂಡಿದ್ದವನು, ನಂಗೆ ಗೊತ್ತಿದ್ದಿಲ್ಲ ವೈಬ್ ಎಲ್ಲಿ ಅಂತ ನೀಟಾಗಿ ಐಸ್ ಕ್ರೀಮ್ ತಿನ್ಕೊಂಡಿದ್ದಾನೆ. ಓಕೆ, so this is the end of our video, and I will see you in the next video. Okay, you should really try. Yavaga once try ಮಾಡಿ ನೀವು, but it's not worth for the who does not like tangy. Okay, so Thank you for this is the end of our video. Thank you for watching. Please like, share and subscribe. Bye guys, see you in the next video. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Boom. And